ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವನಿತಾ. ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಭಾರತದ ಮೇಲೆ ಭಾರಿ ಮಟ್ಟದ ಪರಿಣಾಮ ಬೀರುತ್ತೆ ಅನ್ನುವಂತ ಇನ್ಫಾರ್ಮೇಶನ್ ಇತ್ತು. ಬಟ್ ಇದೀಗ ನೋಡಿ, ಡೀಸೆಲ್ ಬೆಲೆ 22 ರೂಪಾಯಿ ಜಂಪ್ ಆಗಿದೆ. ಡೀಸೆಲ್ ಬೆಲೆ 22 ರೂಪಾಯಿ ಜಂಪ್. ಲೀಟರ್ ಡೀಸೆಲ್ ಬೆಲೆ ಈಗ 109 ರೂಪಾಯಿ. ಇಂಡಸ್ಟ್ರಿಯಲ್ ಡೀಸೆಲ್ ಬೆಲೆ 22 ರೂಪಾಯಿ ಜಂಪ್ ಆಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡಿದೆ. ಲೀಟರ್ ಡೀಸೆಲ್ 87.57 ರೂಪಾಯಿಯಿಂದ 109 ರೂಪಾಯಿಗೆ ಜಂಪ್ ಆಗಿದೆ. ಯುದ್ಧದ ಕಾರಣ ಇಳಿಕೆಯಾದ ಪೆಟ್ರೋಲ್ ಡೀಸೆಲ್ ಆಮದು. ಈಗಾಗಲೇ ನಗರಗಳ ಹೊರವಲಯದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ಬೆಲೆ 2 ರೂಪಾಯಿ ಹೆಚ್ಚಳ. ನೋಡಿ, ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ ಅಂತ ಅಂದ್ರೆ, ಒಂದು ಕಡೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಏರಿಳ್ತಾ ಕಾಣಿಸ್ತು. ಅದಾದ ಮೇಲೆ ಗ್ಯಾಸ್ ವಿಚಾರಕ್ಕೆ, ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನಿಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಈಗಲೂ ಸಹಿತ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇನ್ನು ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಸಹಿತ ಟ್ರಾನ್ಸ್ಪೋರ್ಟ್ ಇದೀಗ ಕಡಿಮೆ ಆದಂತಹ ಪರಿಣಾಮದಿಂದಾಗಿ ಪೆಟ್ರೋಲ್ ಬೆಲೆ ಗಗನಕ್ಕೆ ಏರ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ ಇದೀಗ 2 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಇನ್ನು ಸಾಮಾನ್ಯ ಪೆಟ್ರೋಲ್ ಬೆಲೆಯಲ್ಲೂ ಸಹಿತ ಲೀಟರ್ಗೆ 87 ರೂಪಾಯಿ ಇದ್ದಂತಹ ಪೆಟ್ರೋಲ್ 109 ರೂಪಾಯಿಗೆ ಜಂಪ್ ಆಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು. ನೋಡಿ, ಜನಗಳಿಗೆ ಸಾಕಷ್ಟು ಆತಂಕ ಹುಟ್ಕೊಂಡಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಯುದ್ಧ ಶುರುವಾದಂತ ಸ್ಟಾರ್ಟಿಂಗ್ ಅಲ್ಲೇ ನಾವು ಗಮನಿಸಿದ್ವಿ, ಈ ವಾಟರ್ ಕ್ಯಾನ್ಗಳಿರುತ್ತಲ್ಲ, ವಾಟರ್ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋಗಿ ಸ್ಟಾಕ್ ಅನ್ನ ಇಟ್ಕೊಳ್ತಾ ಇದ್ರು ಜನರು. ಬೆಲೆ ಹೆಚ್ಚಳ ಆಗ್ಬಿಡುತ್ತಪ್ಪ, ಸಾಕಷ್ಟು ನಾವು ಭರಿಸ್ಬೇಕಾಗುತ್ತೆ, ಹಾಗಾಗಿ ತೆಗೆದುಕೊಂಡು ಹೋಗಿ ಸ್ಟಾಕ್ ಇಟ್ಕೊಂಡ್ ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ಜನ ನಿರ್ಧಾರವನ್ನ ಮಾಡ್ಕೊಂಡು ವಾಟರ್ ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇತ್ತು. ಇದೀಗ ನೋಡಿ, ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ 2 ರೂಪಾಯಿ ಹೆಚ್ಚಳ ಆಗಿದೆ. ಇಂಡಸ್ಟ್ರಿಯಲ್ ಡೀಸೆಲ್ ಬೆಲೆ 22 ರೂಪಾಯಿ ಜಂಪ್ ಆಗಿರುವಂತದ್ದು. 22 ರೂಪಾಯಿ ಲೀಟರ್ ಡೀಸೆಲ್ ಬೆಲೆ ಈಗ 109 ರೂಪಾಯಿ, 109.59 ಪೈಸೆ. ಜನಗಳಿಗೆ ಈಗ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಯುದ್ಧ ಏನು ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. 3ನೇ ಯುದ್ಧಕ್ಕೆ ನಾಂದಿ ಹಾಡದಂತೆ ಆಗ್ತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಅಂದ್ರೆ ಭಾರತದ ಮೇಲೆ ಗಮನಿಸ್ತಾ ಇದೀವಿ ನಾವು. ಈಗಾಗಲೇ ನೋಡಿ, ಈ ಹಿಂದೆ ಏನ್ ಯುದ್ಧ ಆರಂಭ ಆಗಿತ್ತೋ, ಯುದ್ಧ ಆರಂಭ ಆದಂತ ಸಂದರ್ಭದಲ್ಲಿ ಭಾರತದ ಹತ್ರ ಒಂದಿಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿತ್ತು. ಸೊ ಹಾಗಾಗಿ ದೊಡ್ಡ ಮಟ್ಟದ ಪರಿಣಾಮ ಬೀರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯುದ್ಧ ಶುರುವಾದಂತ ಆರಂಭದಲ್ಲಿ. ಇದೀಗ ಮತ್ತೆ ಯುದ್ಧ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿಗೆ ಯುದ್ಧ ಶುರುವಾಗಿ 21 ದಿನಗಳು ಕಳೀತು. 21 ದಿನಗಳಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಭಾರಿ ಮಟ್ಟದ ಪರಿಣಾಮ ಬೀರ್ತಾ ಇದೆ. ಒಂದ್ ಕಡೆ ವಾರದ ಹಿಂದೆನೆ ನಾವು ಗಮನಿಸಿದ್ವಿ, ಅನಿಲದಲ್ಲಿ, ಸಿಲಿಂಡರ್ ಬೆಲೆಯಲ್ಲಿ, ಸಿಲಿಂಡರ್ ಅಲ್ಲಿ ಸಿಗದೆ ಹೋಯ್ತು. ಭಾರತದಲ್ಲಿ ಸಿಲಿಂಡರ್ ಕೊರತೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನ ಅದನ್ನೂ ಸಹಿತ ಗಮನಿಸ್ತಾ ಇದ್ವಿ. ಬಟ್ ಆಮದು ಆಗ್ತಾ ಇದೆ, ಆದ್ರೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ದಿನಕ್ಕೆ ಏನಿಲ್ಲ ಅಂತ ಅಂದ್ರೂ 50 ಲಕ್ಷದವರೆಗೂ ಸಿಲಿಂಡರ್ ಬೇಕಾಗುತ್ತೆ ಇಡೀ ನಮ್ಮ ಭಾರತದಲ್ಲಿ ನಾವು ಗಮನಿಸಿ ನೋಡಿದಾಗ. ಬಟ್ ಇಲ್ಲಿ ಆಮದು ಆಗ್ತಾ ಇರುವಂತದ್ದು ಎಷ್ಟು? 50 ಲಕ್ಷಕ್ಕಿಂತ ಕಡಿಮೆ ಆಮದು ಆಗಿರುವಂತದ್ದು ಕಳೆದ ಬಾರಿ ಆದಂತದ್ದು ಸಹಿತ. ಬಟ್ ಅದು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಅದರ ಎಫೆಕ್ಟ್, ಮತ್ತೊಂದು ಕಡೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯ ಎಫೆಕ್ಟ್ ಜನರ ಮೇಲೆ. ಸೊ ಇದು ಹೀಗೆ ಮುಂದುವರೆದ್ರೆ ನಿಜಕ್ಕೂ ಭಾರಿ ಮಟ್ಟದ ತೊಂದರೆಯನ್ನ ಜನ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಆಪ್ಷನ್ಸ್ ಗಳು ಇಲ್ದಂಗ ಆಗ್ಬಿಟ್ಟಿದೆ. ಒಂದ್ ಕಡೆ ಒಂದಿಷ್ಟು ಮಾಹಿತಿ ಇತ್ತು, ರಷ್ಯಾ ಕಡೆಯಿಂದ ತೈಲವನ್ನ ಆಮದು ಮಾಡ್ಕೊಳ್ಬೇಕಾಗುತ್ತೆ ಅಂತ. ಬಟ್ ರಷ್ಯಾ ಮತ್ತು ಇರಾನ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸೊ ಹಾಗಾಗಿ ರಷ್ಯಾ ಕಡೆಯಿಂದ ಆಮದು ಮಾಡ್ಕೊಳ್ಳುತ್ತೆ ಭಾರತ ಅನ್ನುವಂಥದ್ದು. ಇದ್ರ ಬಗ್ಗೆ
ಟ್ರಂಪ್ ಸಹಿತ ಮಾತನಾಡಿದ್ದಾರೆ, ರಷ್ಯಾಕ್ಕೆ ಸಹಿತ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮೋದಿ ಅವರು ಸಹಿತ 1 ತಿಂಗಳ ಮಟ್ಟಿಗೆ ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೊಳ್ತಾರೆ ಅನ್ನುವಂತ ಇನ್ಫಾರ್ಮೇಶನ್ ಇತ್ತು. ಬಟ್ ನೋಡಿ, ಮೊನ್ನೆ ಅಷ್ಟೇ ಒಂದು ಗಮನಿಸಿದ್ವಿ ನಾವು, ಚೀನಾ ಅತ್ತ ಹೋಗ್ತಾ ಇದ್ದಂತ ಚೀನಾದ ಒಂದು ತೈಲ ನೌಕೆ ಸಹಿತ ಕರ್ನಾಟಕಕ್ಕೆ ಬರುತ್ತೆ. ಅಂದ್ರೆ ಕರ್ನಾಟಕದ ಮಂಗಳೂರು ಬಂದರಿಗೆ ಬರುತ್ತೆ. ಸೊ ಅಲ್ಲಿ ಕರ್ನಾಟಕದಲ್ಲಿ ಇದರ ಎಫೆಕ್ಟ್ ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಕರ್ನಾಟಕಕ್ಕೆ ಟರ್ನ್ ತಗೊಂಡ್ಬಿಡೋಣ ಅಂತ ಯು ಟರ್ನ್ ತಗೊಂಡು ಕರ್ನಾಟಕಕ್ಕೆ ಬಂದಿತ್ತು ಚೀನಾ ಹತ್ತ ಹೋಗ್ತಾ ಇದ್ದಂತ ತೈಲ ನೌಕೆ. ಸೊ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಇದೀಗ ನೋಡಿ, ಕರ್ನಾಟಕದಾದ್ಯಂತ, ಇಡೀ ಭಾರತ ದೇಶದಾದ್ಯಂತ ಎಷ್ಟರ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ಆತಂಕ ಹೊಕ್ಕಿದೆ ಅಂತ ಅಂದ್ರೆ ಜನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು.